ಅಕ್ಕಿ ಮೆಂತ್ಯ ಲಡ್ಡು ತಂದಿದ್ದೇನೆ. ಅಕ್ಕಿ ಮೆಂತ್ಯ ಲಡ್ಡು ಯಾಕೆಂದರೆ ಅದು ಸಾಮಾನ್ಯವಾಗಿ 8 ತಿಂಗಳಲ್ಲಿ ಬೇರೆ ಎಂಥ ಸ್ವೀಟ್ ಬೇರೆ ಏನು ತಿನ್ನುವಂಥದ್ದು ಇರುವುದಿಲ್ಲ. ಮನೆಯಲ್ಲೇ ಇರುವಂತಹ ಒಂದು ಅಕ್ಕಿ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು, ಮೆಂತ್ಯ ಆಗಿರ್ಬೋದು, ಅದನ್ನೆಲ್ಲ ಸೇರಿಸ್ಬಿಟ್ಟು ಮುಂದಿನ ಕಾಲದಲ್ಲಿ ಒಂದು ತಿಂಡಿ ತಯಾರಿಕೆ ಮಾಡ್ತಾಯಿದ್ರು. ನಾನು ಅದನ್ನೊಂದು ಮಾಡಿ ಇವತ್ತು ತಂದಿದ್ದೇನೆ. ಹಾಗೂ ಮೆಂತ್ಯ ಗಂಜಿ ಸಹ ಮಾಡಿ ತಂದಿದ್ದೇನೆ. ಮೆಂತ್ಯ ಗಂಜಿ ಯಾವಾಗ ತಿಂತಾರೆ ಅಂದರೆ ಸಾಮಾನ್ಯವಾಗಿ ಆಟಿ ಅಮಾವಾಸ್ಯೆ ದಿನ ಆಟಿ ಅದು ಹಾಲು ಅದರದ್ದು ಔಷಧ ಹಾಳೆ ಮರದ ಹಾಲು ಕುಡಿದ ಮೇಲೆ ಇದು ಮೆಂತ್ಯ ಗಂಜಿ ತಿನ್ನುವಂಥದ್ದು ಸಾಮಾನ್ಯ. ಯಾಕೆಂದರೆ ಅದರಲ್ಲಿ ತುಂಬ ಉಷ್ಣ ಅಂಶ ಇರುವಂಥದ್ದು ಈ ಮೆಂತ್ಯ ಗಂಜಿ ತಿಂದಾಗ ತಂಪಾಗಿ ಪರಿವರ್ತಿತ ಆಗ್ತದೆ. ಧನ್ಯವಾದ. ತಿಂಡಿ ಅಲ್ಲ, ಪಲ್ಯ ತಂದದ್ದು, ವಿಟಮಿನ್ ಸೊಪ್ಪಿನ ಪಲ್ಯ. ಅದು ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆ ಮಾಡಿ ತಂದೆ. ಮತ್ತೆ ತೋಟದಲ್ಲಿ ಸಿಗ್ತದೆ, ನಮ್ಮ ತೋಟದಲ್ಲಿ ತುಂಬ ಉಂಟು. ಹಾಗೆ ಸೊಪ್ಪು ಅದಾದ್ರೂ ಮಾಡಿ ತರುವ ಅಂತ ಆಯ್ತು. ಹಾಗೆ ಆರೋಗ್ಯಕ್ಕೆ ಸಹ ಒಳ್ಳೇದಲ್ಲ, ಹಾಗೆ ಅಂತ ತಂದೆ. ಕಣ್ಣಿಗೆ ಮತ್ತೆ ಹೆಸರು ಕಾಳಾಕಿ ಪಲ್ಯ ಮಾಡಿ ತಂದೆ. ಕಣ್ಣಿಗೆ ಈಗ 8 ತಿಂಗಳಲ್ಲಿ ಸಿಗುವಂತ ಹಾಗೆ ಮಾಡಿದ್ದೇವೆ. ಸಿಗುವ ಕಾಡು ಕೆಸದ ಸೊಪ್ಪನ್ನು ಚಟ್ನಿ ಮಾಡಿದ್ದೇನೆ. ಮೊನ್ನೆ ದಿವಸ ರಾತ್ರಿ ಮಾಡಿದೆ ಮನೆಯಲ್ಲಿ, ಚೆಂದಾಗಿದೆ ಅಂತ ಹೇಳಿದ್ರು. ಹಾಗೆ ಇವತ್ತು ಎಂತಾದ್ರೂ ಮಾಡಿ ತಗೊಂಡು ಬನ್ನಿ ಅಂತ ಮೇಡಮ್ ಗ್ರೂಪಲ್ಲಿ ಹಾಕಿದ. ಎಂತ ಮಾಡುದು ಅಂತ ಹೇಳಿದೆ. ಹಪ್ಪಳ ತರ್ತೇನೆ ಅಂತ ಅನ್ಕೊಂಡೆ. ಹಪ್ಪಳ ಬೇಡ, ಸ್ವಲ್ಪ ಇದ್ದದ್ದು ನಮಗೆ ಬೇಕು. ಕೆಸದ ಸೊಪ್ಪನ್ನು ಚಟ್ನಿ ಮಾಡಿ ತಂದಿದ್ದೇನೆ. ನೋಡಿ ಈಗ ನಮಗೆ ನಮ್ಮ ಮೇಲೆ ನಾನಿವತ್ತು ಕೆಸವಿನ ಎಲೆಯ ಸಿಹಿ ಪತ್ರೊಡೆ, ಖಾರ ಪತ್ರೊಡೆ ತರೋದು ಅಂತ ಅಂದಾಜು ಮಾಡಿದ್ದೆ. ಆ ಮೇಡಮ್ ಅಲ್ಲಿ ಹೇಳುವಾಗ ಮೇಡಮ್ ಹೇಳಿದ್ರು ಖಾರ ಪತ್ರೊಡೆ ನಮ್ಮ ಉಷಾ ಮೇಡಮ್ ತರ್ತಾರೆ, ಹಾಗೆ ನೀವು ಬೇರೆ ಏನಾದ್ರು ತಂದಿದ್ದೆ, ಬೇರೆ ಯಾವುದು ಮಾಡ್ಲಿಕ್ಕೆ ನನಗೆ ಅರ್ಜೆಂಟಿಗೆ ಆಗಲಿಲ್ಲ. ಹಾಗೆ ಸಿಹಿ ಪತ್ರೊಡೆ ಅಂದ್ರೆ ಆಟಿ ತಿಂಗಳಲ್ಲಿ ಮಾಡುವಂತ ವಿಶೇಷವಾದ ಒಂದು ತಿನಿಸು, ಅದನ್ನು ಮಾಡಿ ತಂದಿದ್ದೆ. ಎಷ್ಟು ನೋಡಿ ಅಂತ ಹೇಳಿದ್ದೆ. ನಾನೆಲ್ಲ ಕೊಂಡನಲ್ಲಿ ಸೇರಿದ್ದೆ ಪತ್ರದ പിന്നെ കൊണ്ടുവന്ന് തോട്ടത്തില് ആക്രി സൊപ്പ് എന്ന് പറയുന്നത്. പിന്നെ കൊടിത്തൂവാന്ന് പറയുന്നത്. നമ്മളെല്ലാം തോട്ടത്തിലെല്ലാം വേടുന്നത്രയുണ്ട്. അതൊരു ആയുർവേദത്തിലെ ഒരു നല്ല മരുന്ന്. അത് രക്തശുദ്ധീകരണം, എല്ലാറ്റിനും നല്ലത്. പക്ഷെ നമുക്കാർക്കും അത് അറിയുന്നില്ല. അത് ചൊറിയുന്നത് കൊണ്ട് ആരും തൊടാത്തത്. പക്ഷെ അതിനെ ഇത് കട്ടാക്കുമ്പോൾ നമുക്ക് കൈയെല്ലാം തുടങ്ങില്ല. കത്രികയിൽ കുറച്ച് സൂക്ഷിച്ചിട്ട് കട്ടാക്കിയാൽ മതി, ഒന്നും ആണില്ല. പിന്നെ അത് മഞ്ഞളിൻ്റെ വെള്ളവും ഉപ്പും കൂട്ടിയിട്ട് കുറച്ച് വെള്ളം ചൂട് വെള്ളം ആക്കിയിട്ട് അതിൽ ഒരു 10 മിനിറ്റ്